ಹೇಳ್ತಾರೆ. ಕಾಣದೇ ಇರುವಂತಹ ದೇವರನ್ನು ನೀವು ಹಿಡ್ಕೊಳಕ್ಕೆ ಹೊಂಟಿ ಅಂದ್ರೆ ಅವ ಸಿಗಂಗಿಲ್ಲ. ದೇವ್ರು ನಿಮ್ಗೆ ಯಾರಿಗಾರ ಸಿಕ್ಕಾರಂದ್ರೆ ಹೇಳ್ರಿ ನೀವು. ಯಾಕಂದ್ರೆ ದೇವ್ರು ನಿಮಗೆ ಸಿಗಂಗಿಲ್ಲ. ಯಾಕಂದ್ರೆ ಅವ್ನು ನಿರಾಕಾರ ಸ್ವರೂಪದಂಗ, ಅವನಿಗೆ ಆಕಾರ ಇಲ್ಲ, ಅವನಿಗೆ ಬಣ್ಣ ಇಲ್ಲ, ಅವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದೊಂದು ಅವ್ಯಕ್ತವಾಗಿರುವಂತಹ ಶಕ್ತಿ ಅದು. ಇವ್ರು ಹೇಳ್ತಾರೆ, ಕಾಣದೇ ಇರುವಂತಹ ದೇವರನ್ನು ನೀವು ಹಿಡಿಯಕ್ಕೆ ಹೊಂಟಿ ಅಂದ್ರೆ ಅವ ನಿನಗೆ ಸಿಗಂಗಿಲ್ಲ. ಅದಕ್ಕೇನು ಮಾಡಿದ್ರಿ ಅಂತ ಯಾರಾದರೂ ನೀವು ಗುರುಗಳನ್ನು ಕೇಳಿಬಿಟ್ರಿ ಅಂದ್ರೆ ಗುರುಗಳ ಸ್ವತಃ ಹೇಳ್ತಾರೆ, ಕಾಣದೇ ಇರುವಂತಹ ದೇವರನ್ನು ಕಾಣುವಂಗ ಮಾಡೋರು ಯಾರು ಅಂದ್ರೆ ಗುರುಗಳು ಮಾಡ್ತಾರೆ. ಗುರುವಿನ ಪಾದ ಗಟ್ಟಿ ಹೆಂಗೆ ಹಿಡ್ಕೊಂಡು ಬಿಟ್ರಿ ಅಂದ್ರೆ ಕಾಣದೇ ಇರುವಂಥ ದೇವರು ಕೂಡ ನಿಮಗೆ ಕಾಣಿಸ್ತಾನ ಅಂತ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹೇನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದುದನೆ ಕಂಡು ಗುರುಪಾದವ ಹಿಡಿವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಲ್ಲಮ ಪ್ರಭುಗಳ ಮಾತುಗಳು. ಜ್ಯೋತಿರ್ಲಿಂಗ ಸದೃಶ ಅದು. ಅವರೇ ಇನ್ನೊಂದು ಕಡೆಗೆ ಹೇಳ್ತಾರೆ. ಇವತ್ತು ನೋಡ್ರಿ ಅಪ್ಪವ್ರು ನಮ್ಮ ಜೊತೆಗಿಲ್ಲ. 2006ರಲ್ಲಿ ಲಿಂಗದೊಳಗೆ ಲೀನ ಆಗಿರುವಂತಹ ಪರಮ ಪೂಜ್ಯನೀಯ ಗುರುಗಳವರು ನಮ್ಮ ಮಧ್ಯದಲ್ಲಿ ಇಲ್ಲ. ಯಾವ ರೀತಿ ಇಲ್ಲ? ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವರ ಆತ್ಮ ಚೈತನ್ಯ ಅನ್ನುವಂಥದ್ದು ಈ ಮಠದ ಸುತ್ತಮುತ್ತಲೂ ಕೂಡ ಸುಳಿದಾಡ್ತಾ ಇದೆ. ಗಾಳಿಯಾಗಿ ಸುಳಿತದೆ, ಗಾಳಿಯಾಗಿ ಇಲ್ಲೇ ನಮ್ಮ ಸುತ್ತಮುತ್ತಲೂ ಇರ್ತದೆ. ಅಂತಹ ಗುರುಗಳ ಒಂದು ಅಸ್ತಿತ್ವವನ್ನು ನಾವು ಗುರುತಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಭಾಳ ಮಂದಿಗೆ ಅದು ಆಗಂಗಿಲ್ಲ. ಭಾಳ ಮಂದಿಗೆ ಗುರುಗಳನ್ನು ಗುರುತಿಸಕ್ಕೆ ಆಗಂಗಿಲ್ಲ. ನೀವು ಯಾವಾಗ ಗುರುತಿಸ್ತೀರಿ ಅಂತಂದರೆ ನೀವು ಶಾಂತವಾಗಿ ಕೂತ್ಕೊಳ್ಬೇಕು. ಅವರ ಒಂದು ಡಿವೈನ್ ಪ್ರೆಸೆನ್ಸ್ ಅಂತ ನಾವೇನು ಕರಿತೀವಲ್ಲ, ಅದು ನೀವು ಹ್ಯಾವ್ ಟು ಫೀಲ್ ಇಟ್. ನೀವು ಅದನ್ನು ಫೀಲ್ ಮಾಡಬೇಕು.